ಹಾಯ್, ನಮಸ್ತೆ ಎಲ್ರಿಗೂ. ಅನ್ನನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ತಾಯಿ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಬೇಡಿ ಪ್ಲೀಸ್. ಇವತ್ತು ಬೆಳಿಗ್ಗೆ ವಾಕಿಂಗ್ ಹೋದಾಗ ರೋಡಲ್ಲಿ ಫುಟ್ಪಾತಲ್ಲಿ ಕಂಡಂಥ ದೃಶ್ಯ ಇದು. ಯಾರು ಅಂತ ಗೊತ್ತಿಲ್ಲ. ಪ್ಯಾಕ್ ಮಾಡಿರೋವಂಥ ಒಂದು 4 ಬಾಕ್ಸ್ಗಳು ಮತ್ತು ಇಡ್ಲಿ ಬಾಕ್ಸು, ಸಾಂಬಾರು ಎಲ್ಲ ಕೂಡ ಹಾಗೆ ಬಿಸಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಅನ್ನಕ್ಕಿಲ್ದೆ ಒದ್ದಾಡ್ತಿರ್ತಾರೆ, ಪರದಾಡ್ತಿರ್ತಾರೆ ಹಸಿವು ಅಂಥೇಳಿ. ದಯವಿಟ್ಟು ಕೂಡ ಯಾರು ಈ ರೀತಿ ಅನ್ನನ ರೋಡಲ್ಲಿ ಎಸಿಬೇಡಿ. ಅದು ಕೂಡ ದುಡ್ಡು ಕೊಟ್ಟು ಆರ್ಡ್ರ್ ಮಾಡಿ ತರಿಸಿರೋ ಅಂಥದ್ದು ರ್ಯಾಪರ್ ಕೂಡ ಓಪನ್ ಮಾಡಿಲ್ಲ. ನೀವೇ ನೋಡ್ತಾ ಇರ್ಬೋದು. ಇದನ್ನು ಯಾಕೆ ದುಡ್ಡು ಕೊಟ್ಟು ಆರ್ಡ್ರ್ ಮಾಡಿದ್ದಾರೆ ಅಥವಾ ಇಲ್ಲಿ ಯಾಕೆ ತಂದು ಬಿಸಾಕಿದ್ದಾರೆ ನಿಜವಾಗಿ ಗೊತ್ತಾಗ್ತಾ ಇಲ್ಲ. ದುಡ್ಡು ಕೊಟ್ಟು ಈ ಥರ ನೀವು ವೇಸ್ಟ್ ಮಾಡೋದಕ್ಕಿಂತ ಯಾರು ಹೊಟ್ಟೆ ಹಸ್ಕೊಂಡಿರ್ತಾರಲ್ಲ, ಅನ್ನ ಇಲ್ಲ ಅಂತ ಒದ್ದಾಡ್ತಿರ್ತಾರಲ್ಲ, ಪರದಾಡ್ತಿರ್ತಾರಲ್ಲ, ದಯವಿಟ್ಟು ಅಂಥವ್ರು ತೊಗೊಂಡು ಕೊಡಿ. ಇಲ್ಲಾಂದರೆ ಅಟ್ಲೀಸ್ಟು ಆ ದುಡ್ಡನ್ನಾದರೂ ಅವ್ರಿಗೆ ಕೊಡಿ ತಿನ್ನೋದಕ್ಕೆ. ನಿಜ ತುಂಬ ಕಷ್ಟಪಡ್ತಿರ್ತಾರೆ. ಅಂಥವರಿಗೆ ಕೊಟ್ಟು ನೋಡಿ, ಅವರಿಗೂ ಖುಷಿ ಆಗುತ್ತೆ, ನಿಮಗೂ ಪುಣ್ಯ ಬರುತ್ತೆ. ಈ ರೀತಿ ನೀವು ಆಹಾರನ ರೋಡಲ್ಲಿ ಎಸೆದ್ರೆ ಅದು ಒಳ್ಳೆಯದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಈ ರೀತಿ ಫುಡ್ನ ವೇಸ್ಟ್ ಮಾಡಬೇಡಿ ಪ್ಲೀಸ್. ಇಲ್ಲದೆ ಅವ್ರಿಗೆ ಕೊಡಿ. ಥ್ಯಾಂಕ್ ಯು.